ಶವಗಳ ಕಳೆಬರಗಳು ಸಿಗಲಾರವು. ಮುಂದಿನ ಸೆಂಟೆನ್ಸ್ ಇಂಟ್ರೆಸ್ಟಿಂಗ್ ಇದೆ. ಹೂತಿಟ್ಟ ಶವಗಳ ಕಳೆಬರಹಗಳು ಸಿಗಲಾರವು, ಸಿಗದಿದ್ದರೆ ಅದು ಭೀಮನ ಲೋಪವಲ್ಲ. ಶವಗಳು ಸಿಗದೆ ಹೋದ ಪಕ್ಷದಲ್ಲಿ ಈ ಅನಾಮಿಕ ದೂರುದಾರಂದೇನೂ ತಪ್ಪಿಲ್ಲ. SITಯ ತನಿಖೆಗೆ ಅಡ್ಡಿಪಡಿಸಲೆಂದೇ ಕೆಲವು ವ್ಯಕ್ತಿಗಳು ಇಂಥ ಹೇಯ ಕೃತ್ಯ ನಡೆಸಿರುವಂತೆ ಕಾಣುತ್ತಿದೆ. SITಯು ಈ ಒಳಸಂಚನ್ನು ಭೇದಿಸುವುದೆಂಬ ವಿಶ್ವಾಸವಿದೆ. ತ್ಯಾಜ್ಯವನ್ನು ಸುರಿಯಲು ಯಾರಾದರೂ ಆ ಸ್ಥಳವನ್ನೇ ಏಕೆ, ಅದು ಇತ್ತೀಚೆಗಷ್ಟೇ ಆಯ್ಕೆ ಮಾಡಿಕೊಂಡರು ಎಂಬುದು ಸಹಜ ಪ್ರಶ್ನೆ ಕಾಡದೆ ಇರದು. ನಾನು ಮಂಜುನಾಥ್ ಎನ್, ಶ್ರೀಮತಿ ಸುಜಾತಾ ಭಟ್ರವರ ವಕೀಲ ಅಂತ ಬರೆದು ಸೈನ್ ಹಾಕಿದ್ದಾರೆ. ಸಹಜವಾದ ಪ್ರಶ್ನೆ, ಕಾಮನ್ ಸೆನ್ಸಿನ ಪ್ರಶ್ನೆ. ತ್ಯಾಜ್ಯವನ್ನು ಸುರಿಯಲು ಯಾರಾದರೂ ಆ ಸ್ಥಳವನ್ನೇ ಏಕೆ ಆರಿಸಿಕೊಂಡರು? ಸಹಜವಾದ ಪ್ರಶ್ನೆ. ಹಂಗೆ ಇನ್ನೂ ಒಂದು ಪ್ರಶ್ನೆನೂ ಬರುತ್ತೆ. ಹೆಣ ಉಳೋದಕ್ಕೆ ಆ ಸ್ಥಳವನ್ನೇ ಯಾಕೆ ಆರಿಸಿಕೊಂಡ್ರು? ಧರ್ಮಸ್ಥಳದ ಮಹಾದ್ವಾರದ ಒಳಗಡೆ, ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ, ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಶವಗಳನ್ನು ಈ ಭೀಮ ಅಲಿಯಾಸ್ ಅನಾಮಿಕ ದೂರುದಾರನಿಗೆ ಹೆದರಿಕೆ ಹಾಕಿ ಉಳಿಸ್ತಿರಲ್ಲ, ಈ ಜಾಗ ಯಾಕೆ ಆರಿಸ್ಕೊಂಡ್ರು ಅಂತ, ಈ ಜಾಗ ಯಾಕೆ ಆರಿಸ್ಕೊಂಡ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. SIT ತನಿಖೆ ನಡೀತಾ ಇದೆ. ತನಿಖೆ ನಡೀಲಿ, ಸತ್ಯಾಂಶಗಳು ಹೊರಗೆ ಬರಲಿ.